ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಕ್ಕಿಂಗ್ ಚಾನಲ್ ಜ್ಯೋತಿ ವಿತ್ ಕಿಚನ್. ಇವತ್ತು ಉಪ್ಸಾರು ಇಲ್ಲ ಸಪ್ಪೆಸರು ಯಾವ ಥರ ಮಾಡೋದು ನೋಡೋಣ ಬನ್ನಿ. ದಂಟಿನ ಸೊಪ್ಪನ್ನ 3 ಕಟ್ಟಷ್ಟು ತೊಗೊಂಡಿದ್ದೀನಿ. ಅದಾದಮೇಲೆ 3 ಬಟ್ಲಷ್ಟು ಚಿಕ್ಕ ಬಟ್ಲಲ್ಲಿ ಒಂದು 3 ಬಟ್ಲಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಅದಾದಮೇಲೆ 2 ಟೊಮೊಟೊ ತೊಗೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ತೊಗೋಬೇಕು. ಇವನ್ನೆಲ್ಲ ಚೆನ್ನಾಗಿ ತೊಳ್ಕೊಂಬಿಟ್ಟು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಇಟ್ಕೋಬೇಕು. ನೋಡಿ, ದಂಟಿನ ಸೊಪ್ಪನ್ನು ಅಷ್ಟೇ ಚೆನ್ನಾಗಿ ಒಂದು 5-6 ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಅದೆಲ್ಲ ತೊಳ್ಕೊಂಡಾದ್ಮೇಲೆ ಹೆಸರು ಕಾಳನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. 2 ಟೊಮೊಟೊ ತೊಳೆದಾಕಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಷಲ್ ಕೂಗಿಸ್ಕೋಬೇಕು. 3 ವಿಷಲ್ ಕೂಗೋಕ್ಕೆ ಈ ಕಡೆ ಇಡೋಣ ಬನ್ನಿ. ಸ್ಟವ್ನ ಆನ್ ಮಾಡಿ 3 ವಿಷಲ್ಗೆ ಇಟ್ಟು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. 1 ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪು, 3-4 ಗೆಡ್ಡೆ ಬೆಳ್ಳುಳ್ಳಿ, 2 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೋಬೇಕು. ಅದಾದಮೇಲೆ 1 ಟೀ ಸ್ಪೂನಷ್ಟು ಮೆಣಸು ತೊಗೋಬೇಕು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿನ ತೊಗೊಳ್ಳಿ. ಮತ್ತು ಈ ಕಡೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಳ್ಳಿ. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಾಕ್ಕೊಳ್ಳಿ. ನಮಗೆ ನಾವು ಜಾಸ್ತಿ ಖಾರ ತಿಂತೀವಿ, ಅದರಿಂದ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಕಮ್ಮಿ ತಿನ್ನೋಂಗಿದೆ ಕಮ್ಮಿ ಹಾಕ್ಕೊಳ್ಳಿ. ಯಾವುದೇ ಥರದ ಎಣ್ಣೆ ತುಪ್ಪ ಏನು ಬೇಡ, ಅದೇ ಸ್ವಲ್ಪ ಡೀಪ್ ಫ್ರೈ ಆಗಬೇಕು. ಅದೆಲ್ಲ ಡೀಪ್ ಫ್ರೈ ಆದಮೇಲೆ ಸೈಡಿಗೆ ಎತ್ತಿಟ್ಕೊಳ್ಳಿ. ಎತ್ತಿಟ್ಕೊಂಡಾದಮೇಲೆ ಜೀರಿಗೆ ಮತ್ತು ಮೆಣಸು ಇದೆಯಲ್ಲ, ಅದನ್ನು ಸಹ ಅದೇ ಪ್ಯಾನಿಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅದೆಲ್ಲ ಚಟಪಟ ಅಂತ ಸೌಂಡ್ ಬರಬೇಕು. ಮತ್ತು ಒಂದು ಘಮ ಬರುತ್ತೆ ಜೀರಿಗೆದು, ಆ ಘಮ ಬರೋ ತನಕನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ಅದಾದಮೇಲೆ ಒಂದು ಮಿಕ್ಸಿ ಜಾರನ್ನ ತೊಗೊಳ್ಳಿ. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು ಮತ್ತು 1 ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ರುಬ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳಿ. ಮತ್ತು ಈ ಕುಕ್ಕರ್ನ 3 ವಿಷಲ್ಗೆ ಇಟ್ಟಿದ್ದೀವಲ್ವ, ಅದನ್ನು ವಿಷಲ್ ಬಂದಿಲ್ಲ ವೆಯ್ಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದು ವಿಷಲ್ ಬಂದಿದೆ ನೋಡಿ. 3 ವಿಷಲ್ ಬಂದಮೇಲೆ ಈ ಥರ ಕಾಣುತ್ತೆ. ಅದರಲ್ಲಿರೋದು ಸ್ವಲ್ಪ ಸೊಪ್ಪು, ಬೇಳೆ ಮತ್ತು ಟೊಮೊಟೊ ಹಣ್ಣನ್ನ ಎತ್ತಿಟ್ಕೊಂಡು ಸೈಡಿಗೆ ಇಟ್ಕೊಳ್ಳಿ. ಆಮೇಲೆ ಆವಾಗಲೇ ಹಾಕ್ಕೊಂಡಿದ್ವಲ್ಲ ಮಿಕ್ಸಿನ, ಅದು ಈ ಥರ ಇರುತ್ತೆ ಖಾರ. ಅದಕ್ಕೆ ಈ ಟೊಮೊಟೊ ಮತ್ತು ಸೊಪ್ಪು ಕಾಳನ್ನ ಹಾಕ್ಕೊಂಡು ರುಬ್ಕೊಂಡಾಗ ಈ ಗ್ರೀನ್ ಕಲರಾಗಿ ಚಟ್ನಿ ಬರುತ್ತೆ. ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀವು ಸರ್ವ್ ಮಾಡಿಕೊಂಡ್ರೆ ಉಪ್ಸಾರು, ಮುದ್ದೆ, ಅದ್ರ ಜೊತೆ ಖಾರ ಮತ್ತು ಕಾಳು ಎಲ್ಲ ಸೊಪ್ಪು ಎಲ್ಲ ತಿಂತಾಯಿದ್ರೆ ಒಂದು ಮುದ್ದೆ ತಿನ್ನೋ ಜಾಗದಲ್ಲಿ 2 ಮುದ್ದೆ ತಿನ್ಬೋದು ಫ್ರೆಂಡ್ಸ್. ತುಂಬ ಟೇಸ್ಟಾಗಿರುತ್ತೆ. ಇದನ್ನು ಯಾರು ಬೇಕಾದರೂ ಮಾಡ್ಕೋಬೋದು. ಬ್ಯಾಚುಲರ್ಸ್ ಆದರೂ ಮಾಡ್ಕೋಬೋದು. ಮತ್ತು ಗಂಡ ಹೆಂಡತಿ ಇಬ್ಬರು ಇರ್ತಾರಲ್ಲ ಅವರು ಮಾಡ್ಕೋಬೋದು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.